ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮೂರಲ್ಲಿ ಹಬ್ಬ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಬೆಳಗ್ಗೆನೇ ಎದ್ದು ಬೇಗನೆ ರೆಡಿಯಾಗಿ ಹೋಗೋಣ ಅಂತ ಹೇಳ್ಬಿಟ್ಟು, ಆದರೂ ಟೈಮ್ ಆಗೇ ಹೋಯ್ತು. ಸ್ವಲ್ಪ ಲೇಟ್ ಆಗೋಯಿತು. ಹಾಗಾಗಿ ಬಸ್ಗೆ ನಮ್ಮ ಮನೆಯವರು ದೋಸೆ ಹಾಕ್ಕೊಟ್ಟು ನಾವೆಲ್ಲ ತಿಂದ್ಕೊಂಡು ಊರಿಗೆ ಅಂದ್ಬಿಟ್ಟು ಬಸ್ಗೆ ಹೋಗ್ತಾಯಿದ್ದೀವಿ. ನೋಡಿ, ನನ್ನ ಮಗ ಇದರಲ್ಲೂ ಏನೋ ನೋಡ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು. ಇನ್ನು ಹೋಗ್ಬೇಕಾದ್ರೆ ನಮ್ಮ ತಾಯಿ ಮನೆ ಫಸ್ಟು ಸಿಗೋದು. ಹಾಗಾಗಿ ಎಲ್ಲ ಸ್ವಲ್ಪ ಹೊತ್ತು ಹೋಗಿದ್ದು, ಆಮೇಲೆ ನಮ್ಮ ಮನೆಗೆ ಹೋದೋ. ನನ್ನ ಮಗನದು ಆಸೆ ಜೀವ ಎಲ್ಲ ಇಲ್ಲೇ ಇರೋದು, ಪ್ರಾಣಿಗಳ ಮೇಲೇ. ಅವನಿಗೆ ಇದಂತೂ ಜಾಸ್ತಿ ಮಿಸ್ ಮಾಡ್ಕೊತಾನೆ. ಬೇರೆದೇನು ಇಲ್ಲದೆ ಹೋದರೂ ಈ ಕೋಳಿ ಆಡು ಮರಿ ಅಂದ್ಕೊಂಡು ಇದರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾನೆ. ನನ್ನ ಮಗ ಕೋಳಿಗೆ ಅಂದ್ಬಿಟ್ಟು ರಾಗಿ ಹಾಕ್ತಾಯಿದ್ದ. ಇವನು ಚಿಕ್ಕವನಿಗೂ ಕೊಟ್ಟು ಹಾಕಿಸ್ತಾ ಇದ್ದ. ಏನೋ ಹಬ್ಬ ಅಂತ ಹೇಳ್ಬಿಟ್ಟು 3 ದಿನ ಇತ್ತು. ನಾವು 2 ದಿನಕ್ಕೆ ಅಂದ್ಬಿಟ್ಟು ಹೋಗಿದ್ದು. ಒಂದಿನ ಸ್ವಲ್ಪ ಅದೇ ತಂಬಿಟ್ಟೆಲ್ಲ ಮಾಡೋದು ಅದೆಲ್ಲ ಇರುತ್ತೆ. ಅವತ್ತೊಂದಿನ ಪೂಜೆ ಮಾಡಿಸ್ಕೊಬರೋದು. ಇನ್ನೊಂದು ದಿನ ಜಾತ್ರೆ ಥರ ಜೋರಾಗಿ ಮಾಡ್ತಾರೆ. ಅವತ್ತೆಲ್ಲ ಚಿಕನ್ನು ಮಟನ್ನು ಎಲ್ಲ ಮಾಡೋದು. ನೋಡಿ, ನನ್ನ ಮಗ ಯಾವ ರೀತಿ ಆಡು ಮರಿ ಹಿಡ್ಕೊಬತ್ತಾ ಇದ್ದಾನೆ. ಕೂಡಾಕ್ತೀನಿ, ಅದು ಹಾಲು ಕುಡಿಸ್ಬಿಟ್ಟು ಕೂಡಾಕ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮದು ಇನ್ನೊಂದು ಮನೆಯಲ್ಲಿ ಕೂಡಾಕಿರೋದು. ಇನ್ನೆಲ್ಲ ಸ್ನಾನ ಮಾಡಿ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಒಂದು ಸ್ವಲ್ಪ ಮೈ ತೊಳ್ಕೊಂಡು ಊರಿಗೆ ಹೊರಟು. ಅದೇನೋ ರಿಪೇರಿ ಇತ್ತು ಅಂದ್ಬಿಟ್ಟು ರೋಡ್ ಸೈಡಲ್ಲಿ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಎಲ್ಲ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ನಡ್ಕೊಂಡು ಹೋಗೋದು ಒಂದು ಚೆಂದ. ಡೈಲಿ ಹೋಗೋಕ್ಕಾಗಲ್ಲ, ಅಪರೂಪಕ್ಕೆ ಹೋದರೆ ಚೆಂದ ಅಂತೀವಿ. ಆದರೆ ಡೈಲಿ ಓಡಾಡೋರಿಗೆ ಅದು ಚೆಂದ ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ಲ. ಇನ್ನು ಯಾವುದೇ ಆದರೂ ಅಷ್ಟೇ. ಈಗ ದಿನ ಚಿತ್ರಾನ್ನನೇ ತಿಂತಾಯಿದ್ರೆ ಯಾವ ಥರ ಬೇಜಾರಾಗುತ್ತೆ, ಅಲ್ಲಿರೋರಿಗೆ ದಿನ ಅದನ್ನೇ ನೋಡ್ತಾ ಇರೋರಿಗೆ ಏನೋ ಅನಿಸಲ್ಲ. ನಾವೀಗ ಅಪರೂಪಕ್ಕೆ ಹೋಗಿರೋದಕ್ಕೆ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಇಲ್ಲಿ ನೋಡಿ, ತಂಬಿಟ್ಟು ಮಾಡ್ತಾಯಿರೋದು ನಮ್ಮಮ್ಮ. ಅವರು ಅದೇ ಅಕ್ಕಿನ ಮಿಕ್ಸಿಲೆಲ್ಲೂ ಹೊಡಿಬಾರ್ದು, ಆ ದೇವ್ರಿಗೆ ಹಿಡ್ದೇ ಮಾಡಬೇಕು ಅಂತ ಹೇಳ್ತಾರೆ. ಅಕ್ಕಿನ ಸ್ವಲ್ಪ ಅವಾಗೆಲ್ಲ 4 ಸೇರು 5 ಸೇರು ಮಾಡ್ತಿದ್ರಂತೆ. ಈಗೆಲ್ಲ ಕಡಿಮೆ ಮಾಡವ್ರೆ. 1 ಸೇರು 1.5 ಸೇರು ಈ ಥರ ಅಕ್ಕಿನ ಹಿಡ್ದು ಮಾಡಿರೋದು. ಅಕ್ಕಿ ಜೊತೆಗೆ ಬೆಲ್ಲ. ಹಸಕ್ಕಿ ತಂಬಿಟ್ಟು ಅಂತಾರಲ್ಲ, ಆ ಥರ ತಂಪು ಅಂತ ಹೇಳ್ತಾರೆ. ಹಬ್ಬಕ್ಕೆ ತಂಪು ತೋರಬೇಕು ಅಂದರೆ ಈ ಥರ ನಾವು ಮಾಡಬೇಕಂತೆ. ಇನ್ನು ನನ್ನ ಮಕ್ಕಳು ಹಾಲು ಕರಿತಾಯಿದ್ರು ಹತ್ರ, ಅಲ್ಲೋಗಿ ನಿಂತ್ಕೊಂಡು ಅಲ್ಲಿ ಆಟ ಆಡ್ತಾಯಿದ್ರು. ಅಲ್ಲಿ ಹಸು ಎಮ್ಮೆ ಆಡು ಎಲ್ಲಿರ್ತಾವೋ ಅಲ್ಲಿ ನನ್ನ ಮಗ ದೊಡ್ಡವನು ಇದ್ದೇ ಇರ್ತಾನೆ. ಬೇರೆ ಇನ್ನೇನು ಬೇಡ ಅವನಿಗೆ, ಅದೇ ಇಷ್ಟ ನೋಡಿ. ಅಲ್ಲಿ ಕುರಿ ಕೂಡ ಹಾಕ್ತಾಯಿದ್ರೆ ಅಲ್ಲೂ ಹೋಗವನೆ. ಬರೀ ಅವನಿಗೆ ಅದೇ ಆಸೆ. ಇನ್ನು ನಾನು ಸ್ವಲ್ಪ ದೀಪ ಎಲ್ಲನ ಹಚ್ಚೋಣ ಅಂದ್ಬಿಟ್ಟು ಫೋಟೋ ಎಲ್ಲ ಒರೆಸ್ಕೊಂಡು ಫೋಟೋಕ್ಕೆಲ್ಲ ರೆಡಿ ಮಾಡಿದೆ. ಹೂವೆಲ್ಲ ಮಾಡಿಸಿ ಅದೊಂದು ಪೂಜೆ ಮಾಡಿದೆ. ನೋಡಿ, ಈ ಥರ ಚಿಕ್ಕದಾಗೈತೆ ಪೂಜೆ ಎಲ್ಲ. ನಮ್ಮ ಅಮ್ಮನೇ ಎಲ್ಲ ತಾರಿಸಿ ರಂಗೋಲಿ ಎಲ್ಲ ಹಾಕಿದ್ರು. ಇನ್ನು ಪೂಜೆ ಮಾಡಿದೆ ಅಷ್ಟೇ ನಾನು. ನಮ್ಮತ್ತೆನೇ ತಂಬಿಟ್ಟೆಲ್ಲ ಮಾಡಾದ್ಮೇಲೆ ಹಾಲೆಲ್ಲ ಕರೆದ್ರು, ಹಾಲು ಕಾಪಿ ಕಾಯಿಸಿದ್ರು ಅವರೇ. ನಾನು ಸ್ವಲ್ಪ ಪೂಜೆ ಮಾಡಿಬಿಟ್ಟು ಆಯ್ತಾದ್ಮೇಲೆ ನಾನು ಕಾಪಿ ಕುಡ್ಕೊಂಡು ಕೂತಿದ್ದೆ ಸ್ವಲ್ಪ ಹೊತ್ತು. ಈ ವಿಡಿಯೋ ಚಿಕ್ಕದಾಗೈತೆ. ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಸಂಜೆ ವಾತಾವರಣ ಹೆಂಗೈತೆ ಊರಲ್ಲಿ, ಈ ಥರ ಇತ್ತು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಾಳೆ ವಿಡಿಯೋ ಇನ್ನೊಂದು ದೇವ್ರದ್ದು ಇರುತ್ತೆ ನೋಡಿ.